ಬಿ ಜೆ ಪಿಗೆ, ಅದರಲ್ಲೂ ಮುಖ್ಯವಾಗಿ ಈ ದಾಸ್ ಕರಿಯಪ್ಪ ಅಥವಾ ಶ್ರೀನಿವಾಸ್ ಅವ್ರಿಗೆ ಮತ ಹಾಕಿದ್ರೆ ಇಲ್ಲೇ ನಮ್ಮ ಕಾಂಗ್ರೆಸ್ ಹೊಡೆದು ಬಿಡೋರು ಎರಡು ಮಾತಿಲ್ಲ ಅನ್ನುವಂಥದ್ದು. ಜೊತೆಗೆ ಮುಸ್ಲಿಮರ ನಿಮಗೆ ಗೊತ್ತದ ಓವೈಸಿ ಅಸೌದ್ದೀನ್ ಓವೈಸಿ ಬಂದು ಅವರು ಸಹಿತ ತಮ್ಮ ನಿಲ್ಲಿಸ್ತಾರ ಅನ್ನುವಂಥದ್ದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಯಾಕಂದ್ರೆ ಅಲ್ಪಸಂಖ್ಯಾತರ ಟಿಕೆಟ್ ಕೊಡಬೇಕಾಯ್ತು ಕಾಂಗ್ರೆಸ್, ಈ ಸಲ ಕೈ ಕೊಡ್ತು ಅನ್ನೋದು ಚರ್ಚಾ ವಿಷಯ ಆಗಿದೆ. ಅದರ ಜೊತೆಗೆ ಇಲ್ಲೇ ಇವರ ಪರವಾಗಿ ಇನ್ನೊಂದಿಲ್ಲ ಭಾಳ ಗಮನಿಸಬೇಕಾಗಿದ್ದು ಏನಪ್ಪ ಅಂತಂದ್ರೆ ಈ ನಮ್ಮ ದಾಸ್ ಕರಿಯಪ್ಪ ಅಂದರೆ ಶ್ರೀನಿವಾಸ್ ಅವರ ಪರವಾಗಿ ಯಡಿಯೂರಪ್ಪನವರು ಪೂರ್ಣ ಮನಸ್ಸಿನಿಂದ ಕೆಲಸ ಮಾಡ್ತಾರ ಅನ್ನುವಂಥದ್ದು. ಯಾಕಂದರೆ ಈಗಾಗಲೇ ತಮಗೆ ಬೇಕಂತ ಅಜಯ್ ಕುಮಾರ್ ಕೊಡಬೇಕಾದ ಟಿಕೆಟ ಸಿಕ್ಕಿಲ್ಲ ಅನ್ನೋ ಅಸಮಾಧಾನ ಆಯಿತು. ಜೊತೆಗೆ ಇದೊಂದು ಗೆಲ್ಲಿಸಿದರೆ ಸಿದ್ದೇಶ್ವರಿಗೆ ಮತ್ತೊಂದು ಅನುಕೂಲ ಆಗ್ತದೆ ಅಂತ ಕಾರಣ ಆಗಿರ್ಬೋದು. ಈಗ ಏನಿದ್ರು ಸಿದ್ದೇಶ್ವರವರ ಮನಸ್ಸು ಮಾಡಿದ್ರೆ ಶಾಮನೂರು ಶಿವಶಂಕರಪ್ಪನವರ ಕುಟುಂಬದ ವಿರುದ್ಧವಾಗಿ ಗೆಲ್ಲಿಸ್ಲಿಕ್ಕೆ ಸಾಧ್ಯ ಅದನ ಅಂತೇಳಿ, ಮತ್ತು ಲಿಂಗಾಯತರನ್ನು ಸಹಿತ ಒಡಕ್ಕೆ ಅದ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಇದೊಂದು ರೀತಿ ಸಮಬಲದ ಕುಸ್ತಿ. ಏನಿದ್ರು ಡಿಫೆಂಡ್ ಅಪಾನ್ ಮುಖ್ಯವಾಗಿ ಮುಸ್ಲಿಂ ಮತಗಳ ಮೇಲೆ. ಮುಸ್ಲಿಮರು ಪೂರ್ಣ ಪ್ರಮಾಣದಲ್ಲಿ ಈ ಸಲ ನಮ್ಮ ಸಮರ್ಥಕ ಬೆಂಬಲ ಕೊಟ್ಟಾರ ಅನ್ನುವಂಥದ್ದು. ಯಾಕಂದ್ರೆ ಅವ್ರಿಗೆ ಭಯ ಆಗಿದೆ. ಈಗಾಗಲೇ ಹಿಂದೆ ನಮಗೆ ಕೊಡ್ತಾರೆ ಅಂತ ಹೇಳಿದರು ಶಿವಶಂಕರಪ್ಪನವರು, ಕೊಡಲಿಲ್ಲ. ಅವ್ರ ಮೊಮ್ಮಗ ತೊಗೊಂಡ ನಾಳೆ 28ರಲ್ಲಿ ಕೊಡ್ತಾರೆ ಅನ್ನೋಂಥ ಗ್ಯಾರಂಟಿ ಏನದ ಇಲ್ಲ. ಪಂಚಾಯತಿಯಲ್ಲಿ ಆಗಿರ್ಬೋದು, ವಿಧಾನ ಪರಿಷತ್ತಲ್ಲಿ ಆಗಿರ್ಬೋದು, ಮತ್ತು ನಿಮಗೆ ಅನುಕೂಲ ಮಾಡ್ತೀವಿ ಏನೋ ಭರವಸೆ ಕೊಟ್ಟಿದ್ದಾರೆ ಇವರು. ಎದರಲ್ಲೂ ಪಾರ್ಟಿಗಳಂತ ಗೊತ್ತದ ಪಕ್ಷಗಳು ತಮ್ಮ ಕೆಲವು ಸಲುವಾಗಿ ಏನು ಬೇಕಾದ ಆಶ್ವಾಸನೆ ಕೊಡ್ತಾವೆ ಮಾಡೋ ಮುಂದೆ. ಈಗ ಉದಾಹರಣೆಗೆ ಅದಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಇಲ್ಲ 2.5 ವರ್ಷ ಆದ್ಮೇಲೆ ಕೊಡ್ತೀವಿ ಅನ್ನೋಂಥ ಮಾತು ಆಗಿದೆ ಅಂತೇಳಿ ನಮ್ಮ ಡಿ ಕೆ ಶಿ ಅವ್ರ ಮಾತಿನಿಂದ ಸ್ಪಷ್ಟ ಆಗ್ತದೆ. ಕೊಟ್ರ ಮೂಗಿಗೆ ಬೆಣ್ಣೆ ಹಚ್ಚಿಬಿಟ್ಟು ತುಪ್ಪ ಹಚ್ಚಿಬಿಟ್ಟು ಇಲ್ಲೇ ಸುತ್ತ ಹಾಕ್ಬೇಕದು, ಮತ್ತೆಲ್ಲ ಹೂವಾಗಿಲ್ಲ ಮಾಡ್ತಾಯಿರ್ತಾರೆ. ಈ ಪಾರ್ಟಿಗಳಿಗಿಂತ ರಾಜಕೀಯ ಪಕ್ಷಗಳಿಗೆ ವಿಶೇಷವಾಗಿ ಯಾವುದು ನಿಯತ್ತಿಲ್ಲ, ಇದು ಮಾಡಬೇಕು ಅನ್ನೋದಿಲ್ಲ, ಅನಿವಾರ್ಯತೆಯಿಂದ ಮಾಡ್ತಾಯಿದ್ದಾರೆ. ನಿಮಗೆ ಗೊತ್ತದ. ಅದರಲ್ಲಿ